ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಂದು ರಾಜ್ಯಾಧ್ಯಕ್ಷರಿಲ್ಲದೆ ಆಡಳಿತಾಧಿಕಾರಿಗಳ ನೇಮಕವಾಗಿರುವುದು ತಲೆ ತಗ್ಗಿಸುವ ವಿಷಯವಾಗಿದೆ. ನಾವು ಯಾವ ದಿಕ್ಕಿನತ್ತ ಸಾಗಿದ್ದೇವೆ ಎಂಬ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕಿದೆ ಎಂದು ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್.ಬಿ. ದಮ್ಮೂರಮಠ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಶುಕ್ರವಾರ ಸಂಜೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಅವರು ಮಾತನಾಡಿದರು. ಕಸಾಪ ಕೇವಲ ಪಟ್ಟಣಗಳಿಗೆ ಸೀಮಿತವಾಗದೆ ಗ್ರಾಮೀಣ ಭಾಗದ ಪ್ರತಿಭೆಗಳಾದ ನಾಟಿ ವೈದ್ಯರು, ಜಾನಪದ ಕಲಾವಿದರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸಬೇಕು. ಅವರಲ್ಲಿರುವ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಕೆಲಸವಾಗಬೇಕು. ಶಾಲಾ ಕಾಲೇಜುಗಳಲ್ಲಿ ನಿರಂತರ ಸಾಹಿತ್ಯಕ ಚಟುವಟಿಕೆಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಒಲವು ಮೂಡಿಸಬೇಕು ಎಂದು ಕರೆ ನೀಡಿದರು. ಇವತ್ತು 3 ಲಕ್ಷಕ್ಕೂ ಅಧಿಕ ಜನರು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಆ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಅವೆಲ್ಲರೂ ಚಿಂತನೆಯನ್ನು ಮಾಡಬೇಕು. ಇವತ್ತು ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಿದ್ದಾರೆ, ಏನಾಯಿತು, ಆಡಳಿತಾಧಿಕಾರಿಯಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೇಮಕ ಆಗ್ತಾ ಇದ್ದಾನೆ ಅಂತಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ದಿಕ್ಕಿನಡೆಗೆ ಸಾಗಿದೆ ಅಂತನ್ನುವಂತ ಆತ್ಮಾವಲೋಕನ ಮಾಡಿಕೊಡ್ಬೇಕಾಗಿರುವಂತ ಕಾಲಘಟ್ಟದಲ್ಲಿ ನಾವಿರ್ತೀವಿ ಅನ್ನುವಂತ ಮನೋಧಾನ್ಯತೆಯನ್ನ ಪ್ರದರ್ಶನ ಮಾಡಿಕೊಂಡು ಸ್ವಾತಂತ್ರ್ಯ ನಂತರ ಈ ದತ್ತಿಗಳನ್ನು ಆರಂಭ ಮಾಡಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ವ್ಯವಸ್ಥೆ ನಮ್ಮೆಲ್ಲ ಸಾಹಿತಿಗಳಿಗೆ. ಹಾಗಾಗಿ ಬಂಧುಗಳೇ, ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಸಂಸ್ಥೆ ಈ ಕಾಲಘಟ್ಟದಲ್ಲಿ ಬಹಳ ಅದ್ಭುತ ಚಿಂತನೆಗಳನ್ನು ಹೊಂದಿರತಕ್ಕಂಥ ಕನ್ನಡ ಸಾಹಿತಿಗಳಿದ್ದಾರೆ, ಕನ್ನಡ ಚಿಂತಕರಿದ್ದಾರೆ. ಅದರ ಮಧ್ಯದಲ್ಲಿ ಒಬ್ಬ ಅಧ್ಯಕ್ಷ ಇಲ್ಲ ಅಂತನ್ನೋದೇ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಅನ್ನೋದನ್ನ ಪದೇ ಪದೇ ನೋಡಬೇಕಾಗಿರುವಂತ ವ್ಯವಸ್ಥೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಲಾವಿದರಿದ್ದಾರೆ. ಅವರು ಅನಕ್ಷರಸ್ಥರಿರಬಹುದು, ಆದ್ರೆ ಈ ದೇಶದ ಈ ನಾಡಿನ ಒಂದು ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಅವೆಲ್ಲರೂ ಚಿಂತನೆಯನ್ನ ಮಾಡಬೇಕು. ಆದ್ರೆ ಈ ಸಾಹಿತ್ಯ ಪರಿಷತ್ತದ ಗಮನ ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಬೇಕಾಗಿದೆ. ಇವತ್ತು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳನ್ನ ಕರೆಸಿ ಪಾಠ ಮಾಡಬೇಕಾಗಿದೆ. ಇವತ್ತು BEd ಕಾಲೇಜ್ ಇದೆ, ITI ಕಾಲೇಜ್ ಇದೆ, ಜೂನಿಯರ್ ಕಾಲೇಜುಗಳಿದ್ದಾವೆ. ಅನೇಕ ಕಾಲೇಜುಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರೆದು ಈ ಸಾಹಿತ್ಯ ಅಂದ್ರೆ ಏನು ಅಂತನ್ನುವಂತ ಅನೇಕ ವಿಚಾರಗಳನ್ನು ನಾವು ಚಿಂತನ ಮಂಥನವನ್ನ ಮಾಡಬೇಕಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ದಿವಂಗತ ಭೋಜರಾಜ ಬಿರಾದಾರ ಅವರ ಸಂಸ್ಮರಣೆ ಹಾಗೂ ಲಿಂಗೈಕ್ಯ ಬಸಪ್ಪ ಚೌಧರಿ, ಶ್ರೀಮತಿ ಸಂಗನಬಸಮ್ಮ ಚೌಧರಿ ಮತ್ತು ಬಸಮ್ಮ ಗಂಗನಳ್ಳಿ ಅವರ ದತ್ತಿ ಸ್ಮರಣೆ ಮಾಡಲಾಯಿತು. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ, ನಿವೃತ್ತ ಪ್ರಾಚಾರ್ಯ BP ಪಾಟೀಲ, ಚಿಂತಕ ಅಬ್ದುಲ್ ರಹಮಾನ್ ಬಿದರಕುಂದಿ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ CG ನಾಗರಾಳ ಅವರು ಮಾತನಾಡಿ ದತ್ತಿದಾನಿಗಳನ್ನು ಸ್ಮರಿಸಿದರು. ಸೃಷ್ಟಿಯಾಯಿತು ವಚನ ಸಾಹಿತ್ಯದಲ್ಲಿ ನಮ್ಮೆಲ್ಲ ಮಹಾಮನಿಗಳವರಿಗೆ ಯಾವುದೇ ಒಂದು ರಚನೆ ಹೇಳಿದ್ರು ವೀರೇಂದ್ರನಾಥ ಅಂತಕ್ಕಂಥದ್ದು ಆಗ್ತದೆ. ಆದರೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕೊಲಬೇಡ, ಉಚ್ಚೆ ನುಡಿಯಲು ಬೇಡ, ತನ್ನ ಮನ್ನಿಸಬೇಡ, ಇದ್ದರೂ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ ಅಂತಕ್ಕಂಥ ವಚನ ತಿಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಆಶೆ ಎಂಬುದು ಅಸಂಗನಲ್ಲಿ ಶಿವಭಕ್ತರಿಗೆ ಉಂಟೆಯ ಈಸಕ್ಕೆ ಆಶೆ ನಮಗೇಕೆ ಅಂತಕ್ಕಂಥ ಅದಕ್ಕೆ ಲಕ್ಕಮ್ಮ ಮಾರಾಯಣವರ ಜೀವನ ಚರಿತ್ರೆ. ಮಹಾನ್ ವ್ಯಕ್ತಿಗಳು ಕೇವಲ ಅವರು ಸಾಹಿತ್ಯವನ್ನು ಅಷ್ಟೇ ಸೃಷ್ಟಿ ಮಾಡಲಿಲ್ಲ, ಇಡೀ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಸಾಹಿತ್ಯವನ್ನು ಸೃಷ್ಟಿಸೋರಾದ್ರೆ ನಾನು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ನಮಗೆ ನೋಡ್ತಕ್ಕಂಥ ಭಾಗ್ಯ ದಯವಿಟ್ಟು ಸಿಕ್ಕಿಲ್ಲ, ಅಂದಿನಲ್ಲಿ ಸಿಕ್ಕಿಲ್ಲ. ಅದೊಂದು ಇತ್ತು, ಅವ್ರ ಆಶೆ ಬರೋದಿಲ್ಲ. ಆದರೆ ಅವರ ಅಂತರಾತ್ಮ ಇದ್ದೇ ಇರ್ತದ, ಅವ್ರ ಚಿರಶಾಂತಿ ಸಿಕ್ಕಿರ್ತದ. ತನ್ನ ಮಗನ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದೆ, ಅವರ ನೇತೃತ್ವ ತಾವೆಲ್ಲರೂ ನೋಡ್ತಾ ಇದ್ವಿ. ಕನ್ನಡ ಸಾಹಿತ್ಯ ಸಮ್ಮೇಳನವಂತೂ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಆಶೀರ್ವಾದ ದರ್ಗಾ ಸರ್ ಜಿಲ್ಲಾ ಅಧ್ಯಕ್ಷರು ಇದು ಜಿಲ್ಲಾ ಮಟ್ಟದ ಸಾಹಿತ್ಯ, ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಉದ್ಯೋಗ ತಾಲೂಕಾ ಸಾಹಿತ್ಯ ಸಮ್ಮೇಳನ ಆಯಿತು ಅಂತಕ್ಕಂಥದ್ದು. ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಕೃಷಿಯನ್ನ, ಸಾಹಿತ್ಯ ಸೇವೆಯನ್ನ ಮಾಡ್ತಕ್ಕಂಥ ಕಾಮರಾಜ್ ಬಿರಾದಾರ್ ಅವರಿಗೆ ಒಳ್ಳೆಯ ಯಶಸ್ಸು ಕೊಡುವಂತೆ ಅವರು ಒಂದು ಸಮಾಜಮುಖಿಯಾಗಿ ಅಷ್ಟು ಸಾಧನೆ ಮಾಡಿದ್ದಾರೆ.
ಅವರ ಕಾಮರಾಜ್ ಬರದಾರ ಹಾಗೂ ಅವರ ಸೋದರರ ಒಂದು ಸಮಾಜಮುಖಿ ಕೆಲಸವನ್ನು ನೋಡಿದರೆ ಸಮಾಜ ಸಂತೋಷ ಪಡ್ತಾ ಇದೆ. ನಾಳೆ ಆ ಸಮಾಜ ಇವರ ಒಂದು ಇದನ್ನು ನೋಡಿ ದುಃಖವೂ ಕೊಡುತ್ತದೆ. ಇದು ಒಂದು ಸುಖದ ಜೀವನದ ಹಾದಿ ಅಂತ ಈ ವಚನ ಯಾರ್ದು ಅಂತಲೂ ಹೇಳ್ಬಿಡ್ತೇನೆ ನಾನು. ಈ ವಚನ ಶ್ರೀಯುತ BM ಹಿರೇಮಠರ ವಚನ. ಶ್ರೀ ಚನ್ನಬಸಪ್ಪ ಬಸಪ್ಪ ಬಿರಾದಾರ ದತ್ತಿ ನೀಡಿದವರು ಹಾಗೂ ಬಸಪ್ಪ ಅಡಿಯಪ್ಪ ಚೌಧರಿ ಹಾಗೂ ಶ್ರೀಮತಿ ಸಂಗಬಸಪ್ಪ ಚೌಧರಿಯವರ ದತ್ತಿ ನೀಡಿದವರು ಮಕ್ಕಳಲ್ಲ. ಇದನ್ನು ದತ್ತಿ ನೀಡಿದವರು ಸ್ವಸ್ಥೇರಿಯವರು. ಈ ಚನ್ನಬಸಪ್ಪನ ಬಸಪ್ಪ ಬಿರಾದಾರ ದತ್ತಿ ನೀಡಿದವರು ಮಂಗಳಾದೇವಿಯವರು. ಅಡಿಯಪ್ಪ ಚೌಧರಿ ಮತ್ತು ಶ್ರೀಮತಿ ಸಂಗನ್ ಬಸಪ್ಪ ಚೌಧರಿಯವರ ದತ್ತಿ ನಡೆದವರು ಯಾರಪ್ಪ ಅಂತಂದ್ರೆ ಗಂಗನಳ್ಳಿ ಮೇಡಮ್ ಅವರು. ಇವರಿಬ್ಬರು ಸ್ವಸ್ಥರು ಮಹಾದೇವರು ಇದು ಮಾಡುವಂತ ಒಂದು ನೆನಪು ಮಾಡುವಂತ ಒಂದು ದತ್ತಿ ಕೊಟ್ಟಾರ. ಕಾಮರಾಜ್ ಬಿರಾದಾರ್ ಅನ್ನುವಂಥ ಒಬ್ಬ ಯುವಕ ಈ ಪರಿಷತ್ತಿನ ಜವಾಬ್ದಾರಿ ಹೊತ್ತಿದ ಮೇಲೆ ಈ ರಾಜ್ಯ ಕಂಡ ತಾಲೂಕಿನಲ್ಲಿ ಒಂದು ಅದ್ಭುತವಾದಂಥ ಸಾಹಿತ್ಯ ಸಮ್ಮೇಳನ ಮಾಡಿ ಹೌದನಿಸ್ಕೊಂಡ. ಇನ್ನು ದತ್ತಿಗಳ ಪ್ರಾರಂಭ ಮಾಡ್ಬೇಕಂತ ಅವತ್ತೂ ಹೇಳಿವಿ, ನಾವು ಇವತ್ತೂ ಹೇಳ್ತೀವಿ. ಆ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು. ದತ್ತಿ ಅಂದ್ರೆ ನೋಡ್ರಿ, ಒಂದು ಸಲ ಡಿಪಾಸಿಟ್ ಮಾಡಿದ ಮೇಲೆ ಅವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಮನೆಯವರು. ಆದ್ರೆ ಆ ಕೆಲಸ ಸಾಹಿತ್ಯ ಪರಿಷತ್ ಮಾಡ್ಕೊಂತ ಬಂದರು ನೂರಾರು ವರ್ಷಗಳಿಂದ. ಇನ್ನೂ ಅದೇ ಇರ್ತಕ್ಕಂಥ ಗತ್ತು, ಆ ಇಂಡಿ ತಾಲೂಕಿನ ಗತ್ತು ಅವರಲ್ಲಿ ಇತ್ತು ಅನ್ನೋದನ್ನ ನಾವು ಯಾರು ಮರೆಯಬಾರ್ದು. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಕಲಬುರಗಿ ಅವರಿಗೆ ನಮಗೆ ಗೊತ್ತಿದೆ, ಅವರು ದಿವಂಗತ ದೇಶಮುಖರ ಅತ್ಯಂತ ಕಟ್ಟ ಅನ್ಯಾಯ ಆಗಿದೆ. ನಾವು ಅಲ್ಲಿ ಕಾರ್ಯಕರ್ತರೇ ಕೆಲಸ ಮಾಡ್ತಿದ್ವಿ. ಏನೇ ತೊಂದರೆ ಆದಾಗ ನೇರವಾಗಿ ಹಿಂಗೆ ಆಗ್ತಾ ಇದೆ, ಇದು ಆಗಬಾರ್ದು ಅಂತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಗೌಡರು ಒಂದೊಂದು ಸಲ ನೆನಪಿಸ್ತಾರೆ. ಏನಂದ್ರ ನಮ್ಮ ತಂದೆ ನನಗ ನೀನು ಯಾಕೆ ಆಗಬಾರ್ದು ಅಧ್ಯಕ್ಷ ಅಂತಿದ್ದ ಅಂತೇಳಿ. ಆ ಒಂದು ದೊಡ್ಡ ಸ್ಥಿತಿ ಇದೆಯಲ್ಲ, ಬಹುಶಃ ಯಾರು ತಂದೆ ತಾಯಿಗಳು ನಮ್ಮ ಮಕ್ಕಳು ಹಂಗ ಅಡ್ಡಾಡ್ರಿ ಅಂತ ಯಾರು ಅನ್ನೋದೇ ಇಲ್ಲ. ಎಲ್ಲರೂ ಕಡೆಗೆ ಪ್ಯೂನರ ಆಗಿ ಒಂದು ನೌಕರಿ ಆಗಿದ್ರು, ನೀ ಗಂಡ ಹೇಳ್ತಿ ಆರಾಮಿದ್ರೆ ಸಾಕು ಅಂತಕ್ಕಂಥ ಒಂದು ಮನೋಭಾವನೆ ಇರ್ತಕ್ಕಂಥವರೇ ನಾವು 99. ಆದರೆ ಭೋಜರಾಜ್ ಅವರು ತುಂಬ ಕುಟುಂಬ, ಬಹಳ ಸಣ್ಣ ನೌಕರಿ, ಆದರೆ ಅವರ ಚಿಂತನೆ ಮತ್ತು ಸಾಮಾಜಿಕ ಮೌಲ್ಯಗಳ ವಿಚಾರ ಏನಿದೆ ಅದು ಬಹಳ ದೊಡ್ಡದಿತ್ತು. ಮನೆಗೆ ಮಾಡಿಕೆ ಕೊಡ್ತೀನಿ. ಅವರು ನಮ್ಮನ್ನ ಅವರೆಲ್ಲ ತಮ್ಮ ಮಗನಿಂದ ಕರೆಸ್ಕೊಳ್ತಿದ್ರು. ಇಲ್ಲ ನಾವೆಲ್ಲ ನೆನಪು ಮಾಡಿ ಬಂಗಾರಿಯವರು ನಾವು ಅವ್ರ ಮನೆಗೆ ಪ್ರತಿ ತಿಂಗಳ ಒಮ್ಮೆ ಅಥವಾ 2 ಸಲ ಹೋಗ್ತಿದ್ದೆವು. ಅಷ್ಟೊಂದು ಆತ್ಮೀಯ. ಅವ್ರು ನಮ್ಮ ನಿವೃತ್ತ ನೌಕರ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ನಮ್ಮ ಭೋಜರಾಜ್ ಅವರು ಇಂಡಿ ತಾಲೂಕಿನಿಂದ ಬಂದಂಥವ್ರು. ಇಲ್ಲಿ ಅವರು ಸೇವೆ ಪ್ರಾರಂಭ ಮಾಡಿದ್ದು ಒಬ್ಬ ವರ್ಕ್ ಇನ್ಸ್ಪೆಕ್ಟರ್ ಆಗಿ ಕೂಡ ಅನೇಕರನ್ನ ಅವರು ಉದ್ಯೋಗಕ್ಕೆ ಹಚ್ಚಿದ್ರು. ಇವ್ರು ಹೇಳಿದ್ರ ಮೈಲುಗುರಿಗೆ ಕೆಲಸದವ್ರು ಅವರೆಲ್ಲ ಅನೇಕರನ್ನ ಅವರು ಈ ಕೆಲಸದಲ್ಲಿ ತೆಗೆದುಕೊಂಡು. ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ್ ಅವರು ಮಾತನಾಡಿ, ಅಗಲಿದ ತಮ್ಮ ತಂದೆ ಭೋಜರಾಜ ಬಿರಾದಾರ್ ಅವರ ಒಡನಾಟ, ಅವರ ದಿನಚರಿ ಹಾಗೂ ಕಷ್ಟದಲ್ಲಿದ್ದವರಿಗೆ ಅವರು ಮಾಡುತ್ತಿದ್ದ ನಿಸ್ವಾರ್ಥ ಸಹಾಯವನ್ನು ನೆನೆದು ಭಾವುಕರಾದರು. ಇವರು ನಮ್ಮ ತಂದೆಯ ಹತ್ತಿರದ ಒಡನಾಡಿಗಳು. ನಮ್ಮ ತಂದೆಯವ್ರದ್ದು ದಿನಚರಿ ತಿಂಗಳ ಮುಗಿದ ದಿನಚರಿ 29ನೇ ತಾರೀಕಿಗೆ ನಮ್ಮ ತಂದೆಯವ್ರ ಪಗಾರ ಆಗ್ತಿತ್ತು. 29ನೇ ಪಗಾರ ನಮ್ಮ ತಂದೆಯವರು ಸುಮಾರು 100 ಜನರ ಪಗಾರವನ್ನ ಮಾಸ್ಟರ್ನಲ್ಲಿ ನಮ್ಮ ತಂದೆಯವರ ಪಗಾರ ಮಾಡ್ತಿದ್ರು. ಅವಾಗ ಪಗಾರ ಸಿಸ್ಟಮ್ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗ್ತಿದ್ದಿಲ್ಲ. ಅವ್ರಿಗೆ ಏನಪ್ಪ ಅಂದ್ರೆ ಪೇಮೆಂಟ್ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಸಹಿ ಮುಖಾಂತರ ಎಫ್ ಮೂಲಕ ಬಂದ್ರು ಅವ್ರ ಪೇಮೆಂಟ್ ನಮ್ಮ ತಂದೆಯವರು ಕೊಡ್ತಾರೆ. ಆ ಪೇಮೆಂಟ್ ಮುಗಿದ ನಂತರ ನಮ್ಮ ತಂದೆಯವರ ದಿನಚರಿ ಎಲ್ಲರದು ಬರೀತಾ ಇದ್ರು. ಒಡವೆ ಡಾಕ್ಟರ್ ಸಾಹೇಬ್ರದ್ದು ಎಷ್ಟು ಜನ ಹೋಗಿ 50 ರೂಪಾಯಿ 100 ರೂಪಾಯಿ ತಿಂಗಳಿಗೆ ಕೊಡುವಂತ ದುಡ್ಡು ಎಷ್ಟಿತ್ತಪ್ಪ ಅಂದ್ರೆ ಅಂತ ನಾವೆಲ್ಲ ಕುಟುಂಬ ಸದಸ್ಯರು ಸೇರಿ 50 100 ಇಷ್ಟೇ ಇರ್ತಿತ್ತು. ಒಂದು ಡಾಕ್ಟರ್ 7 ಗಂಟೆಗೆ ಅವ್ರು ಸ್ನಾನ ಮಾಡಿ ಊಟ ಮಾಡಿದ ನಂತರ ಅವ್ರ ಗಾಡಿ ನಮ್ಗೆ ಇರುವೆ ಮುದ್ದೇವಾಳ ಪಟ್ಟಣ ನಮ್ಮ ಊರಿನಲ್ಲಿ 2 ಗಾಡಿಗಳಿದ್ವು. ಆ ಗಾಡಿ ನಾವು ಯಾರು ವರ್ಷದಿಂದ ನಿಲ್ಲಿಸಬೇಕು, ಅದು ಕಿಲೋಮೀಟರ್ ಬರ್ಕೋತೀವಿ. ನಮ್ಮ ತಂದೆಯವ್ರಿಗೆ ಏನಿತ್ತಪ್ಪ ಅಂದ್ರೆ ಬಡವರು ಅಥವಾ ತೊಂದರೆಯೊಳಗಿರುವಂಥವ್ರು ಯಾರಾದ್ರೂ ಇದ್ರಪ್ಪ ಅಂದ್ರೆ ಅವ್ರಿಗೆ ಯಾರಾದ್ರೂ ನೌಕರಿಯಲ್ಲಿ ಸೇರಿಸಬೇಕಪ್ಪ, ಅಷ್ಟನ್ನೇ ಸೇರಿಸಬೇಕು. ಅವ್ರಿಗೆ ಅವಕಾಶ ಇದ್ರಪ್ಪ ಅಂದ್ರೆ ದಿನಗೂಲಿ ಪದ್ಧತಿ ಇದ್ದ ಸಂದರ್ಭಕ್ಕೆ ಅವ್ರು ಸೇರಿಸುವಂತ ನಿಟ್ಟಿನಲ್ಲಿ ಬಹಳ ಜನರಿಗೆ ಸೇರಿಸುವಂತ ಕೆಲಸ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು
ಮಾಡಿದ್ದಾರೆ. ನಮ್ಮ ಅಜ್ಜಿಯವ್ರದ್ದು ನಮ್ಮ ತಂದೆಯವರು ಭಾವ ಹೇಗಿತ್ತಪ್ಪ ಅಂದ್ರ, ನಮ್ಮ ಅಜ್ಜಿಗೆ ಆರಾಮಿಲ್ಲ 12 ಗಂಟೆಗೆ ಇವತ್ತು ಹೋಗಿ ನಾವು ಒಡವೆ ಡಾಕ್ಟರ್ ಹತ್ರ ತೋರಿಸಿ ಆರಾಮಿಲ್ಲಪ್ಪ ಅಂದ್ರೆ ಮಧ್ಯಾಹ್ನ 5 ಗಂಟೆಗೆ ನಾವು ಹೊಸ ಡಾಕ್ಟರ್ ಹತ್ರ ಹೋಗ್ಬೇಕು. ಅದು ಸರಿ ಇರಲಿಲ್ಲ. ನಮ್ಮ ತಂದೆ ಅಷ್ಟು ಕಾಳಜಿ ಇರ್ತಿತ್ತು. ಅಜ್ಜಿ ಏನದಾರಲ್ಲ ಸುಮಾರು ಅವರು ಒಂದು 5-6 ತಿಂಗಳು ಅಷ್ಟೇ ಬಿದ್ದಿದ್ರು. ಆ 5-6 ತಿಂಗಳ ಮುಂಚಿತ ಅವ್ರಿಗೆ 93 ವರ್ಷ 92 ವರ್ಷದವರೆಗೆ ನಮ್ಮ ತಂದೆಯ ಬನಿಯನ್ನು ಚಡ್ಡಿ ಅದ್ರ ಅಥವಾ ಅವ್ರ ಇರುವಂತ ದೂತ್ರ ಎಲ್ಲವನ್ನು ನಮ್ಮ ಅಜ್ಜಿನೇ ಒಗೆದಾಕಿ ಅವ್ರು ಬರುವಂತೆ ರೆಡಿ ಮಾಡಿರ್ತಿದ್ರು. ಅಚ್ಚುಕಟ್ಟಾಗಿ ತಾನೇ ರೆಡಿ ಮಾಡಿರ್ತಿದ್ರು. ಒಗೆ ಹಾಕೋರು ಸರಿಯಾಗಿ ಹೊಡಿದಿಲ್ಲ ಅಂತೇಳಿ ನಮ್ಮ ಅಜ್ಜಿನೇ ಅದನ್ನು ಮಾಡಿರ್ತಾ ಇದ್ರು ಅನ್ನೋ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ನಮ್ಮ ತಂದೆಯವರು ನಾವು ಸಹೋದರರು 5 ಜನ. ನಮ್ಮ ದೊಡ್ಡಣ್ಣ ಅಶೋಕ್ ಅವರು, ಅದರ ನಂತರ ಶಿವ ಅವರು, ಅದೇ ರೀತಿಯಾಗಿ ಇದೀಗ ತಾನೇ ಸಮಾಜ ಚುಕ್ಕಿಸುವಂತ ನಮ್ಮ ಶಾಂತಪ್ಪ ಬಿರಾದಾರು, ಅದರ ನಂತರ ನಾವು, ನನ್ನ ನಂತರ ನಮ್ಮ ಸುರೇಶ್ ಅವರು, ನಮ್ಮ ದೊಡ್ಡ ಅಕ್ಕ ಸುಮಿತ್ರಾ ಬಿರಾದಾರು. ಆ ಮನೆಯಲ್ಲಿ ನಮ್ಮ ತಂದೆಗೆ ಹೆಚ್ಚು ಇದು ಹೊಂದಿರೋರಪ್ಪ ಅಂತಂದ್ರೆ ನಮ್ಮ ಸುರೇಶ್ ಹಾಗೂ ನಮ್ಮ ಅಶೋಕಣ್ಣ. ಅವ್ರಿಗೆಲ್ಲರಿಗೂ ವಾಕಿಂಗ್ ಕರ್ಕೊಂಡು ಹೋಗೋ ಬಿಡೋದಾಗ್ಲಿ, ಕರ್ಕೊಂಡು ಬರೋದಾಗ್ಲಿ ಅಥವಾ ದವಾಖಾನೆಗೆ ಹೋಗೋದಾಗ್ಲಿ ಎಲ್ಲ ಕೆಲಸ ಮಾಡ್ತಾರಪ್ಪ ಅಂದ್ರೆ ನಮ್ಮ ಇಬ್ಬರು ಸಹೋದರರು ಮಾಡ್ತಿದ್ರು. ನಮ್ಮ ಸಹೋದರಿ ಹೆಚ್ಚಿನ ಕಾಳಜಿ ಮಾಡ್ತಿದ್ರು. ತದನಂತರ ಬರುವಂತವ್ರು ನಾವು 3 ಜನ ಬರ್ತಿದ್ವಿ. ಬಂದಾಗ ಸಹಿತ ನಮ್ಮ ತಂದೆ ಇವ್ರು ಮಾಡ್ತಾರೆ ಅಂತ ಎಂದೂ ಭೇದ ಭಾವ ಕಾಣ್ತಾ ಇದ್ದಿಲ್ಲ. ಯಾರಿಗೆ ಇವ್ರು ನಮಗೆ ಕರ್ಕೊಂಡು ಹೋಗ್ತಾರೆ ಬರ್ತಾರ ಅಥವಾ ಇವ್ರು ಹಿಂಗ ಅನ್ನೋಂಥದ್ದು ಏನೂ ಕಾಣ್ತಿಲ್ಲ. ನಮ್ಮ ತಂದೆ ಹೇಳ್ತಾ ಇದ್ದಿದ್ದು, ನನಗೇನಪ್ಪ ಅಂದ್ರೆ ಈ ಊಟ ಮಾಡೋದು ಹೇಳ್ತಿದ್ದ, ಚಂದ ಊಟ ಮಾಡಿ ಚಂದಾಗಿರಪ್ಪ ಅಂದ್ಬಿಟ್ರೆ ನಮ್ಮ ತಂದೆ ಬೇರೆ ವಿಷಯಕ್ಕೆ ನನಗೆ ಯಾವುದೇ ವಿಷಯಕ್ಕೆ ಹೇಳ್ತಾ ಇದ್ರು. ಊಟ ಮಾಡಿ ಚಂದಾಗಿದ್ದ ಸಾಕಾಗೈತಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದೇ ವೇಳೆ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷ ಪ್ರಭುರಾಜ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳನ್ನು ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಬಿಎಂ ಹಿರೇಮಠ, ಅಶೋಕಮಣಿ, ಎಂಎಂ ಬೆಳಗಲ್, ಶರಣ ಸಾಹಿತ್ಯ ಮನೆಯಲ್ಲಿ ಮಹಾಮನೆ ಬಳಗದವರು, ಕಸಾಪ ಪದಾಧಿಕಾರಿಗಳು ಹಾಗೂ ಕನ್ನಡಾಭಿಮಾನಿಗಳು, ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಕಸಾಪ ಗೌರವ ಕಾರ್ಯದರ್ಶಿ ವೈಎಚ್ ವಿಜಯಕರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಜೆಡಿ ಮುಲ್ಲಾ ಅತಿಥಿಗಳನ್ನು ಸ್ವಾಗತಿಸಿದರು. ಸಂಗಮೇಶ ಶಿವಣಗಿ ಬಳಗ ಪ್ರಾರ್ಥನೆ ಗೀತೆ ಹಾಡಿದರು. ಎಂಬಿ ಗುಡಗುಂಟಿ ಹಾಗೂ ಶ್ರೀಶೈಲ ಕೆಎಚ್ ಅತಿಥಿಗಳನ್ನು ಪರಿಚಯಿಸಿದರು. ಸಿದ್ದನಗೌಡ ಬಿಜ್ಜೂರ ಕಾರ್ಯಕ್ರಮ ನಿರೂಪಿಸಿದರೆ ಎಸ್ಎ ಬೇವಿನಗಿಡದ ವಂದಿಸಿದರು.